ಎಲ್ರಿಗೂ ನಮಸ್ಕಾರ. ಪರಿಶ್ರಮ ಕಿಚನ್ನಿಗೆ ಸ್ವಾಗತ. ಈ ದಿನ ನಾನು ಒಂದು ರುಚಿಕರವಾದ ಪಕೋಡದ ಬಗೆಯೊಂದಿಗೆ ಬಂದಿದ್ದೇನೆ. ಸೊಪ್ಪಿನ ಪಕೋಡವನ್ನು ಮಾಡ್ತಾ ಇದ್ದೇನೆ. ಸಂಜೆ ಹೊತ್ತಿಗೆಲ್ಲ ತುಂಬ ರುಚಿಯಾಗಿರುತ್ತೆ. ಸಾಮಾನ್ಯವಾಗಿ ಎಲ್ಲ ಸೊಪ್ಪುಗಳನ್ನು ಕೂಡ ಬಳಸಿ ಈ ರೀತಿ ಪಕೋಡವನ್ನು ಮಾಡ್ಬೋದು. ಈ ದಿನ ನಾನು ಹರಿವೆ ಸೊಪ್ಪಿನ ಪಕೋಡವನ್ನು ಮಾಡ್ತಾ ಇದ್ದೀನಿ. ಕೆಂಪು ಹರಿವೆ ಸೊಪ್ಪನ್ನು ಬಳಸಿಕೊಂಡು ನೋಡೋಣ. ಇಲ್ಲಿ ನಾನು ಒಂದು 2 ಕಟ್ಟಾಗುವಷ್ಟು ಹರಿವೆ ಸೊಪ್ಪನ್ನು ಕ್ಲೀನಾಗಿ ತೊಳೆದು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ದಂಟುಗಳು ಬೆಳೆದಿದ್ರೆ ನೀವು ಸೊಪ್ಪನ್ನು ಮಾತ್ರ ಬಳಸ್ಕೊಳ್ಬೋದು. ನಾನು 2 ಬಗೆಯಲ್ಲಿ ಇದನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಅಂದರೆ ಸೊಪ್ಪು ಮತ್ತು ದಂಟನ್ನು ಬೇರೆ ಬೇರೆಯಾಗಿ ಈ ರೀತಿ ಹೆಚ್ಕೊಂಡಿದ್ದೆ ನೋಡಿ. ಈ ರೀತಿಯಲ್ಲಿ ಅಂದರೆ ಈ ದಂಟುಗಳೆಲ್ಲ ಇದ್ದಾಗ ಸಾಂಬಾರು ಪಲ್ಯ ಹೀಗೆ ಮಾಡ್ಬೋದು. ಪಕೋಡ ಮಾಡಿದಾಗ ಅಷ್ಟೊಂದು ರುಚಿಯಾಗಿರಲ್ಲ. ಹಾಗಾಗಿ ಬೇರೆ ಬೇರೆಯಾಗಿ ಹೆಚ್ಕೊಂಡಿದ್ದೇನೆ. ಈ ರೀತಿಯಲ್ಲಿ ಹೆಚ್ಚಿದಂಥ ಈ ಸೊಪ್ಪಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಒಂದು 2 ಕಡ್ಡಿ ಆಗುವಷ್ಟು ಕರಿಬೇವು, ಹಾಗೆ 3ರಿಂದ 4 ಆಗುವಷ್ಟು ಹಸಿಮೆಣಸು, ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ 1 ಚಮಚ ಹಾಕಿದ್ದೇನೆ, ನೋಡಿ ಹಾಕಿ. ಅರ್ಧ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ಚಮಚ ಅರಿಶಿನ, 1 ಚಮಚ ಗರಂ ಮಸಾಲ, ಒಂದು 2 ಚಮಚ ಅಚ್ಚ ಖಾರದ ಪುಡಿ, ಹಾಗೆ 2 ಚಮಚ ಆಗುವಷ್ಟು ಗಟ್ಟಿ ಮೊಸರನ್ನು ಹಾಕಿದ್ದೇನೆ. ಅಂದರೆ ಇಲ್ಲಿ ಸೋಡಾ ಹಾಕುವ ಬದಲು ನೀವು ಮೊಸರನ್ನು ಹಾಕಿದ್ರೆ ರುಚಿಯಾಗಿರುತ್ತೆ. ಇದಕ್ಕೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು, 2 ಚಮಚ ಅಕ್ಕಿ ಹಿಟ್ಟು, ನೀರನ್ನು ಹಾಕದೆ ಹಾಗೆ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಬೇಕಿದ್ರೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ 2 ಚಮಚ ಆಗುವಷ್ಟು ನೀರನ್ನು ಹಾಕಿದ್ದೀನಿ. ನೀರನ್ನು ನೋಡಿ ಹಾಕಿ. ನೋಡಿ, ಇಷ್ಟು ಗಟ್ಟಿಯಾಗಿ ಇರಬೇಕು ಅದು. ಹಿಟ್ಟನ್ನು ಕಲಸಿ ಆದಮೇಲೆ ಮುಂಚೆನೇ ಎಣ್ಣೆಯನ್ನು ಬಿಸಿಯಾಗಿ ಇಟ್ಕೊಂಡ್ರೆ ಬೇಗನೆ ಮಾಡ್ಕೊಳ್ಬೋದು. ಬಿಸಿಯಾದಂಥ ಎಣ್ಣೆಗೆ ನಾನಿಲ್ಲಿ ಪಕೋಡವನ್ನು ಬಿಡ್ತಾ ಇದ್ದೇನೆ. 2 ಕಡೆಯಲ್ಲೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ರುಚಿಕರವಾದಂತಹ ಹರಿವೆ ಸೊಪ್ಪಿನ ಪಕೋಡ ರೆಡಿಯಾಗಿದೆ. ಸಂಜೆ ಟೀ ಜೊತೆಗೆಲ್ಲ ತಿನ್ಬೋದು. ಮಕ್ಕಳಿಗೆ ಇಷ್ಟ ಆಗುತ್ತೆ. ಊಟದ ಜೊತೆಗೂ ಕೂಡ ತಿನ್ಬೋದು. ಭಾಳನೇ ರುಚಿಯಾಗಿರುತ್ತೆ ಸ್ನೇಹಿತರೆ. ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ನೀವು ಕೂಡ ಖಂಡಿತ ಟ್ರೈ ಮಾಡಿ ಈ ಹರಿವೆ ಸೊಪ್ಪಿನ ಪಕೋಡವನ್ನು. ಹಾಗೆ ನನ್ನ ಪರಿಶ್ರಮ ಕಿಚನ್ ಚಾನಲ್ ಒಳಗಡೆ ಒಟ್ಟಾರೆಯಾಗಿ ನಾನೊಂದು 500 ರೆಸಿಪಿಗಳನ್ನು ಮಾಡಿ ಹಾಕಿದ್ದೀನಿ. ರೈಸ್ ಬಾತ್ಗಳು, ಗೊಜ್ಜು, ಚಟ್ನಿ, ಪಲಾವು, ಮಕ್ಕಳಿಗೆ ಇಷ್ಟವಾಗುವಂಥದ್ದು ಸ್ನ್ಯಾಕ್ಸ್ಗಳು, ಹಾಗೆ ಬೆಳಗಿನ ಲಂಚ್ ಬಾಕ್ಸ್ ರೆಸಿಪಿಗಳನ್ನೆಲ್ಲ ಮಾಡಿ ಹಾಕಿದ್ದೀನಿ. ನೀವು ಒಮ್ಮೆ ಹೋಗಿ ನೋಡಿ. ನಿಮಗೆ ಯಾವುದಾದ್ರೂ ಇಷ್ಟ ಆಗ್ಬೋದು. ಇಷ್ಟ ಆಯಿತು ಅಂತ ಅಂದರೆ ಒಮ್ಮೆ ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.